10 ಭರವಸೆಗಳನ್ನ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಇದುವರೆಗೂ ಕೂಡ ಈ ಭರವಸೆಗಳ ಸಂಬಂಧ ಯಾವುದೇ ಕಾರ್ಯಪ್ರವೃತ್ತರಾಗದೆ ನಿರ್ಲಕ್ಷ್ಯ ಮಾಡಿರುವುದು ಕಂಡುಬಂದಿದೆ. ಈ ಹಿಂದೆ ಇದ್ದಂಥ ಸರ್ಕಾರ ಕೂಡ ಸಮಾವೇಶ ಆಗಬಾರ್ದು, ನಾವು ಬಗೆಹರಿಸ್ತೀವಿ ಸಮಸ್ಯೆನ ಅಂತ ಆವಾಗ ನಮ್ಮ ಮೇಲೆ ಒತ್ತಡ ಹಾಕಿದ್ರು. ನಂತರ ಇನ್ನೂ ಕೂಡ 9 ಬೇಡಿಕೆಗಳಿದೆ. ಈ ಬೇಡಿಕೆ ಸಂಬಂಧ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗದೇ ಇದ್ದರೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶಗಳನ್ನ ಮಾಡಬೇಕು, ದಾವಣಗೆರೆಯಲ್ಲೂ ಕೂಡ ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮುಂದೆ ಕಾಂಗ್ರೆಸ್ನ ಹೈಕಮಾಂಡು ವರಿಷ್ಠರಿಗೆ ಮತ್ತು ಶಾಸಕರು ಮಂತ್ರಿಗಳು ಎಲ್ರಿಗೂ ಕೂಡ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ವತಿಯಿಂದ ಏನು ನಾವು ವರದಿಯನ್ನು ಸಿದ್ಧಪಡಿಸಿದ್ದೀವಿ ಅದನ್ನು ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಪ್ರಭಾವಿಗಳಿದ್ದಾರೆ, ಅವ್ರಗಳ ಮೂಲಕನೂ ಜಮಾತ್ಗಳ ಮೂಲಕ ಮಸೀದಿಗಳ ಮೂಲಕ ಈ ಏನು ನಮ್ಮ ವರದಿಯನ್ನು ಸಮುದಾಯಕ್ಕೂ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮುಂದೆ ಕಾಂಗ್ರೆಸ್ ಸರ್ಕಾರ ತುರ್ತಾಗಿ ಮುಸ್ಲಿಂ ಸಮುದಾಯದ ಬೇಡಿಕೆಗಳತ್ತ ಗಮನ ಹರಿಸದೇ ಇದ್ದರೆ ನಾವು ದೊಡ್ಡ ಒಂದು ಆಗ್ರಹ ಏನು ಮಾಡುವ ಮೂಲಕ ರಾಜ್ಯವ್ಯಾಪಿ ಸಮುದಾಯವನ್ನು ಸಂಘಟಿಸೋ ಪ್ರಯತ್ನ ಮಾಡ್ತೀವಿ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷ ಏನು ಪ್ರಮುಖ ಭರವಸೆಗಳನ್ನ ನೀಡಿತ್ತು, 10 ಭರವಸೆಗಳನ್ನ ನೀಡಿತ್ತು. ಅದರಲ್ಲಿ ಪ್ರಮುಖವಾಗಿ ಹಿಜಾಬ್, ಟೂಬಿ ರದ್ದತಿ, ಮತಾಂತರ ನಿಷೇಧಾಜ್ಞೆ, ಗೋಹತ್ಯೆ, ಜಾತಿ ಸಮೀಕ್ಷೆ ವರದಿ ಮತ್ತು ವಫ್ ಪ್ರಾಪರ್ಟಿಗಳನ್ನ ಸಂರಕ್ಷಣೆ ಮಾಡೋದ್ರ ಸಂಬಂಧ 10 ಭರವಸೆಗಳನ್ನ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಇದುವರೆಗೂ ಕೂಡ ಈ ಭರವಸೆಗಳ ಸಂಬಂಧ ಯಾವುದೇ ಕಾರ್ಯಪ್ರವೃತ್ತರಾಗದೆ ನಿರ್ಲಕ್ಷ್ಯ ಮಾಡಿರುವುದು ಕಂಡುಬಂದಿದೆ. ತೀರಾ ನಿರ್ಲಕ್ಷ್ಯ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಈ ಸಮುದಾಯದಲ್ಲಿ ತುಂಬ ಆಕ್ರೋಶ ಅಸಮಾಧಾನ ಇದೆ. ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ವತಿಯಿಂದ ಮೇ 16ನೇ ತಾರೀಕು ಟೌನ್ ಹಾಲ್ನಲ್ಲಿ ಒಂದು ಮುಸ್ಲಿಂ ಸಮಾವೇಶ ಆಗ್ತು. ಆ ಸಮಾವೇಶದಲ್ಲಿ ಸಮುದಾಯದ ಬುದ್ಧಿಜೀವಿಗಳು, ಸೋಷಲ್ ಆಕ್ಟಿವಿಸ್ಟ್, ಸಂಘ ಸಂಸ್ಥೆಗಳು, ಜಮಾತ್ಗಳು, ಉಲಮಾಗಳು ಎಲ್ಲರೂ ಸೇರಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದು. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅಂತ. ಆ ಪುಸ್ತಕ ಬಿಡುಗಡೆ ನಂತರ ಕರ್ನಾಟಕ ರಾಜ್ಯದಲ್ಲಿ ಈ ವೇದಿಕೆಗೆ ತುಂಬ ದೊಡ್ಡ ಮಟ್ಟದ ವ್ಯಾಪಕವಾದ ಪ್ರತಿಸ್ಪಂದನೆ ಸಿಕ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಅದಕ್ಕೆ ಹಿಂದೆ ಇದ್ದಂಥ ಸರ್ಕಾರ ಕೂಡ ಸಮಾವೇಶ ಆಗಬಾರ್ದು, ನಾವು ಬಗೆಹರಿಸ್ತೀವಿ ಸಮಸ್ಯೆನ ಅಂತ ಆವಾಗ ನಮ್ಮ ಮೇಲೆ ಒತ್ತಡ ಹಾಕಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾದರು, ಕಾಂಗ್ರೆಸ್ KPCC ಅಧ್ಯಕ್ಷರು ಬದಲಾದರು. ನಾವು ಕೂಡ ಸರ್ಕಾರ ಮತ್ತಷ್ಟು ಅವರಿಗೆ ಟೇಕ್ ಆಫ್ ಆಗಲು ಸಮಯಾವಕಾಶ ಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ನಮ್ಮ ಆಂತರಿಕವಾಗಿ ಸಂಘಟನೆಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದು. ಕಳೆದ ಬಾರಿ ಮೇ 16ರ ಸಮಾವೇಶದ ನಂತರ ಹಿಜಾಬ್ ಮೇಲೆ ಏನು ನಿಷೇಧ ಇತ್ತು ಕರ್ನಾಟಕ ಸರ್ಕಾರ ಅದನ್ನು ವಾಪಸ್ ತಗೊಳ್ತು. ನಂತರ ಇನ್ನೂ ಕೂಡ 9 ಬೇಡಿಕೆಗಳಿದೆ. ಈ ಬೇಡಿಕೆ ಸಂಬಂಧ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗದೇ ಇದ್ದರೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶಗಳನ್ನ ಮಾಡಬೇಕು, ದಾವಣಗೆರೆಯಲ್ಲೂ ಕೂಡ ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮುಂದಿನ ದಿನಗಳು ಮಂಗಳೂರು ಮತ್ತು ಕಾಂಗ್ರೆಸ್ನ ಹೈಕಮಾಂಡು ವರಿಷ್ಠರಿಗೆ ಮತ್ತು ಶಾಸಕರು ಮಂತ್ರಿಗಳು ಎಲ್ರಿಗೂ ಕೂಡ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ವತಿಯಿಂದ ಏನು ನಾವು ವರದಿಯನ್ನು ಸಿದ್ಧಪಡಿಸಿದ್ದೀವಿ ಅದನ್ನು ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಸಮುದಾಯದ ಪ್ರಮುಖ ಗಣ್ಯರು, ಉಲಮಾಗಳು, ಇನ್ನು ಯಾರು ಪ್ರಭಾವಿಗಳಿದ್ದಾರೆ ಅವ್ರಗಳ ಮೂಲಕನೂ ಜಮಾತ್ಗಳ ಮೂಲಕ ಮಸೀದಿಗಳ ಮೂಲಕ ಏನು ನಮ್ಮ ವರದಿಯನ್ನು ಸಮುದಾಯಕ್ಕೂ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿ ಮುಂದಿನಗಳಲ್ಲಿ ರಾಜ್ಯವ್ಯಾಪಿ ಮುಂದೆ ಕಾಂಗ್ರೆಸ್ ಸರ್ಕಾರ ತುರ್ತಾಗಿ ಮುಸ್ಲಿಂ ಸಮುದಾಯದ ಬೇಡಿಕೆಗಳತ್ತ ಗಮನ ಹರಿಸದೇ ಇದ್ದರೆ ನಾವು ದೊಡ್ಡ ಒಂದು ಆಗ್ರಹ ಮಾಡುವ ಮೂಲಕ ರಾಜ್ಯವ್ಯಾಪಿ ಸಮುದಾಯವನ್ನು ಸಂಘಟಿಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ